ಬೆಂಗಳೂರಿನಲ್ಲಿ ನಡೆದಿರುವಂತಹ ಫಿಲ್ಮ್ ಫೆಸ್ಟಿವಲ್‌ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಘೋಷಣೆ ಮಾಡಿದ್ದಾರೆ. ಮೈಸೂರಿನಲ್ಲಿಯೇ 150 ಎಕರೆಯಲ್ಲಿ ಫಿಲ್ಮ್ ಸಿಟಿಯನ್ನು ಮಾಡ್ತೇನೆ ಅಂತ ಒಂದು ಘೋಷಣೆ ಮಾಡಿದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕದಲ್ಲಿರುವಂತಹ ಚಿತ್ರ ನಟರು, ನಿರ್ಮಾಪಕರು, ನಿರ್ದೇಶಕರು ಸೇರಿದಂತೆ ತಂತ್ರಜ್ಞರ ವಲಯದಿಂದ ಕೂಡ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಅಂದ್ರೆ ಸಾಕಷ್ಟು ಸಲ ರಾಮನಗರ ಮತ್ತು ಮೈಸೂರು ಭಾಗದಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ಪ್ರಸ್ತಾಪಗಳು ಬಂದಾಗ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗಿದ್ದು, ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಬೇಕಾದ್ರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಫಿಲ್ಮ್ ಸಿಟಿ ಆಗಬೇಕನ್ನುವಂಥ ಆಗ್ರಹಗಳು ಕೇಳಿ ಬಂದಿದ್ದು. ಆ ಸಂದರ್ಭದಲ್ಲಿ ಪೆಂಡಿಂಗ್ ಇತ್ತು. ಪೆಂಡಿಂಗ್ ಇದ್ದದಕ್ಕೆ ಮತ್ತೆ ಮರುಚಾಲನೆ ಕೊಟ್ಟಿರುವಂತ ಸಿದ್ದರಾಮಯ್ಯನವರು ಮೈಸೂರಿನಲ್ಲೇ ಮಾಡ್ತಿರ್ತೀವಿ ಅನ್ನೋ ಒಂದು ಘೋಷಣೆ ಮಾಡಿದ್ದು. ಈಗ ಈ ಭಾಗದಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ಆಗ್ತದೆ. ನಮ್ಮ ಜೊತೆಗೆ ಈಗ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ನಿರ್ಮಾಪಕರು, ನಿರ್ದೇಶಕರು, ನಟರು ಕೂಡ ಇದ್ದಾರೆ. ನಾವು ಅವರನ್ನೇ ಮಾತನಾಡಿಸೋಣ. ಈಗ ನಾವು ನಿರ್ಮಾಪಕರಂತ ಕಲ್ಮೇಶ್ ಸಾವಿರಪಟ್ಟರು ಮಾತಾಡೋಣ. ಸರ್, ಏನಿದೆ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ? ಹೌದು. ಈಗೇನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ನಮ್ಮ ವಿರೋಧ ನಾವು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಈಗ ಹಿಂದೆ ಸುಮಾರು ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಉತ್ತರ ಕರ್ನಾಟಕದಲ್ಲಿ ನಾವು ಫಿಲ್ಮ್ ಸಿಟಿ ನಾವು ಮಾಡ್ತೀವಿ ಅಂತೇಳಿ ಕಿತ್ತೂರು ಭಾಗದಲ್ಲಿ ಜಾಗನಾಗ ಸರ್ವೆ ಮಾಡಿದ್ರು. ಬಟ್ ಈಗ ಮತ್ತೆ ಇವರು ಮೊನ್ನೆ ಸಿದ್ದರಾಮಯ್ಯ ಅವರು ಏನು ನಾವು ಮೈಸೂರಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಮತ್ತು ಅವರೆಲ್ಲ ವಿನಂತಿಯನ್ನು ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಮತ್ತು ಬೆಳಗಾವಿ, ಹುಬ್ಬಳ್ಳಿ ನಡುವೆ ಇಲ್ಲಿ ಫಿಲ್ಮ್ ಸಿಟಿ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಅದು ಅನುಕೂಲ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನೀವು ಕೂಡ ಸಾಕಷ್ಟು ಸಿನಿಮಾಗಳು ಇದೇ ಭಾಗದಲ್ಲಿ ಚಿತ್ರೀಕರಣ ಮಾಡಿ ಎಲ್ಲ ಮಾಡಿದ್ರಿ. ಅಂದ್ರೆ ಮೊದಲು ಅಂದ್ರೆ ಬೆಂಗಳೂರಿನಲ್ಲೇ ಗಾಂಧಿನಗರ ಕೇಂದ್ರೀಕೃತ ಅನ್ನೋದಿತ್ತು. ಈಗ ಅದು ಯಾವುದೂ ಉಳಿದಿಲ್ಲ. ಗಾಂಧಿನಗರ ಕೇಂದ್ರಕ್ಕೆ ಎಲ್ಲ ವಿಕೇಂದ್ರೀಕರಣ ಆಗಿದೆ. ಇಂಥ ಸಂದರ್ಭದಲ್ಲಿ ಫಿಲ್ಮ್ ಸಿಟಿಯನ್ನು ನಾವು ಅಲ್ಲೇ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ. ಈ ಭಾಗದಲ್ಲಿ ಕಲಾವಿದರಿಗೆ ಅನ್ಯಾಯ ಆಗುತ್ತೆ ಅನ್ಸುತ್ತೆ. ಖಂಡಿತ. ಯಾಕೆಂದರೆ ಆಲ್ಮೋಸ್ಟ್ ಬರೀ ನಾವು ಉತ್ತರ ಕರ್ನಾಟಕದವ್ರು ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕದವ್ರು ಸಹಿತ ಇಲ್ಲೇ ಶೂಟಿಂಗ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಒಂದಿಲ್ಲ ಒಂದು ಸಿನಿಮಾಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಚಿತ್ರೀಕರಣ ಆಗೇ ಆಗ್ತಿದ್ದಾವೆ. ಆಮೇಲೆ ನಮ್ಮಲ್ಲಿಯವರು ಕೂಡ ಅನೇಕ ದೊಡ್ಡ ಧ್ವಜ ಹಾರಿಸಿದ್ದಾರೆ. ಉತ್ತರ ಕರ್ನಾಟಕದವ್ರು ಚಿತ್ರರಂಗದಲ್ಲಿ ಸಾಮಾನ್ಯ ಏನಿಲ್ಲ, ಎಲ್ಲ ದೊಡ್ಡ ಮಟ್ಟದಲ್ಲಿ ಎಲ್ಲ ರಂಗದಲ್ಲೂ ಇದ್ದಾರೆ. ನಿರ್ದೇಶಕರಲ್ಲಿ ಕಲಾವಿದರು ಇರ್ಬೋದು, ಅವರೆಲ್ಲ ಹೆಸರು ಹೇಳೋದು ಬೇಡ, ಭಾಳ ಸಾಧಿಸಿದ್ದಾರೆ. ಹಾಗಾಗಿ ಎಲ್ಲರೂ ಒಕ್ಕಟ್ಟಾಗಿ ಇಲ್ಲಿ ಚಿತ್ರಮಂದಿರ ಇದನ್ನು ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತೀವಿ ನಾವು. ಸರ್, ಈಗ ಅಂದ್ರೆ ಈ ಭಾಗದಲ್ಲಿ ಮೊದಲಂದ್ರೆ ಸಿನಿಮಾ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಇಲ್ಲಿ ಇದನ್ನು ಕೂಡ ಫಿಲ್ಮ್ ಚೇಂಬರ್ನು ಕೂಡ ಉತ್ತರ ಕನ್ನಡ ಫಿಲ್ಮ್ ಚೇಂಬರ್ ಕೂಡ ಆಗಿದೆ. ಎಲ್ಲ ಕೂಡ ಅವಕಾಶಗಳು ಇಲ್ಲೇ ಇದಾವೆ ಈಗ. ಆದರೆ ಬೆಂಗಳೂರಿಗೆ ಹೋಗೋ ಅವಶ್ಯಕತೆನೇ ಉಳಿದಿಲ್ಲ. ಈಗ ನೀವೆಲ್ಲ ಸಿನಿಮಾಗಳನ್ನ ಹಿಂದಿನ ಮಾಡಿದ್ರು ಕೂಡ ಎಲ್ಲವನ್ನು ಕೂಡ ರಿಲೀಸ್ ಕೂಡ ಇಲ್ಲೇ ಕೂತ್ಕೊಂಡು ಮಾಡುವಂಥ ಎಲ್ಲ ವ್ಯವಸ್ಥೆಗಳಿರುವಾಗ ಫಿಲ್ಮ್ ಸಿಟಿಯನ್ನು ಮೈಸೂರಲ್ಲೇ ಮಾಡ್ತೀನಿ. ಅದು ಸರ್ಕಾರದ, ಪ್ರೈವೇಟ್ನವ್ರು ಯಾರು ಮಾಡಿದ್ರು ಮಾಡಲಿ, ಸರ್ಕಾರದ ಒಂದು ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸ್ಬೇಕಾಗುತ್ತೆ. ಇದಕ್ಕೇನು? ಅಲ್ಲ, ನಾವನ್ನೋದು ಈ ಹಿಂದಿನಿಂದಲೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರ್ಕೊಂತ ಬಂದಾರ. ಯಾವುದೇ ಕ್ಷೇತ್ರದೊಳಗೆ ನೀವು ಇಂಡಸ್ಟ್ರಿಯಲ್ ಆಯಿತು, ಯಾವುದೇ ಕ್ಷೇತ್ರದಲ್ಲಿ ಮಲತಾಯಿ ಧೋರಣೆ ತೋರ್ಕೊಂತ ಬಂದಾರ. ಈಗ ನಾವೇನು ಮಾಡಿದ್ದೀವಿ, ಇಲ್ಲಿ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಲ್ಲೇ ಮಾಡ್ಕೊಂಡೇವಿ. ಇಲ್ಲಿಂದ ನಾವು ಸೆನ್ಸಾರ್ ಮಾಡ್ತೇವೆ, ಸಬ್ಸಿಡಿಗೆ ಇದು ಮಾಡ್ತೇವೆ, ಟೈಟಲ್ ರಿಜಿಸ್ಟ್ರೇಷನ್ ಎಲ್ಲ ಇದೆ. ಅದಕ್ಕೆ ನಾವೇನಂತೇವಿ, ಉತ್ತರ ಕರ್ನಾಟಕದಲ್ಲಿ ಈಗ ಮೊನ್ನೆ ಫಿಲ್ಮ್ ಫೆಸ್ಟಿವಲ್ ಒಳಗೆ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದಾರಲ್ಲ, ಅಲ್ಲೇ ಮೈಸೂರೊಳಗೆ ಮಾಡ್ತೇವಂತ, ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಫಿಲ್ಮ್ ಸಿಟಿ ಆದರೆ ಇತ್ತಾಗೂ ಕೂಡ ನಾವು ಚಿತ್ರರಂಗವನ್ನು ಬೆಳೆಸ್ಬೋದು ಅನ್ನುವಂಥ ಆಶಯದಿಂದ ಅವ್ರಿಗೆ ಒತ್ತಾಯನೂ ಮಾಡ್ತೇವೆ ನಾವು. ಸರಿ, ಇದಕ್ಕೆ ಸಂಬಂಧಪಟ್ಟ ಮುಂದಿನ ಹೋರಾಟದ ಏನಾದರೂ ಸ್ಟಾರ್ಟ್ ಮಾಡ್ತಾರೆ ಹೇಗೆ? ಇಲ್ಲ, ಖಂಡಿತವಾಗ್ಲು ಇದ್ರ ಬಗ್ಗೆ ನಾವು ಎಲ್ಲ ನಮ್ಮ ಹಿರಿಯರೆಲ್ಲ ಕೂಡ್ಕೊಂಡು ಸಮಾಲೋಚನೆ ಮಾಡಿಕೊಂಡು ಮತ್ತು ಎಲ್ಲೆಲ್ಲ ಈ ಉತ್ತರ ಕರ್ನಾಟಕ ಭಾಗದಾಗಿರ್ತಕ್ಕಂಥ ಎಲ್ಲ ಯುವಕರನ್ನ ಕಲಾವಿದರನ್ನು ಕೂಡಿಸ್ಕೊಂಡು ನಾವು ಇದು ನಮಗೆ ಅನಿವಾರ್ಯ, ನಾವು ಅದನ್ನು ವಿರೋಧ ಮಾಡಲೇಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ದೊಡ್ಡ ಇಲ್ಲಿ ಪದ್ಮಭೂಷಣ ಪಡೆದಿರ್ತಕ್ಕಂಥ ಇಲ್ಲಿ ಗಿರೀಶ್ ಕಾರ್ನಾಡ್ ಹಿಡ್ಕೊಂಡು ಪ್ರತಿಯೊಬ್ಬರು ಸಹಿತ ಇಲ್ಲಿಯವರೆಲ್ಲ. ಸೊ ಇಲ್ಲಿ ಕಲಾವಿದರು ಸಾಕಷ್ಟು ಇದ್ದಾರೆ. ಇಲ್ಲಿಂದ ಎಷ್ಟೋ ಜನ ಇವತ್ತು ಬೆಂಗಳೂರಲ್ಲಿ ಹೋಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಫಿಲ್ಮ್ ಸಿಟಿ ಇಲ್ಲಿ ಆದರೆ ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯ ದೊರಕಿಸ್ಕೊಟ್ಟಂಗೆ ಆಗ್ತದಲ್ಲ ಅಂತಕ್ಕಂಥದ್ದು. ಇದು ನಾವು ಹೋರಾಟ ಮಾಡಲಿಕ್ಕೂ ಸಹಿತ ನಾವು ಅದನ್ನು ಚರ್ಚೆಯನ್ನು ನಾವು ಈಗಾಗಲೇ ನಾವು ಅದನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ. ಇದೇನಂತಾರೆ ಉತ್ತರ ಕರ್ನಾಟಕ ಭಾಗದ ಸಿನಿಮಾ ತಂತ್ರಜ್ಞರು, ನಿರ್ಮಾಪಕರು, ನಿರ್ದೇಶಕರು, ನಟರು ಕೂಡ ಎಲ್ಲ ಹೇಳೋದು ಏನು, ಈ ಹಿಂದಿನಂದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲೇ ಸರ್ಕಾರದಿಂದ ಆಗುವಂಥ ಫಿಲ್ಮ್ ಸಿಟಿ ಆಗಬೇಕನ್ನೋ ಆಗ್ರಹಗಳಿದ್ದಾವೆ. ಅದನ್ನ ಏನಾದರೂ ಮೀರಿ ಮೈಸೂರಿನಲ್ಲೇ ಮಾಡೋದಕ್ಕೆ ಮುಂದಾದಲ್ಲಿ ಉಗ್ರವಾದಂಥ ಹೋರಾಟವನ್ನು ಕೊಂಡು ಮಾಡ್ತೀವಿ. ಇದಕ್ಕೆ ಸಂಪೂರ್ಣವಾದಂಥ ಆಕ್ರೋಶವನ್ನು ನಾವು ವ್ಯಕ್ತಪಡಿಸ್ತೀವಿ. ನಾವು ಉತ್ತರ ಕರ್ನಾಟಕದಲ್ಲಿ ಫಿಲ್ಮ್ ಸಿಟಿ ಮಾಡಿಸೋದಕ್ಕೆ ಹೋರಾಟಗಳನ್ನ ರೂಪಿಸ್ತೀವಿ ಅಂತ ಮಾತನ್ನು ಹೇಳ್ತೀವಿ. ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿ.ವಿ. ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಘೋಷಣೆ ಮಾಡಿದ್ದಾರೆ. ಮೈಸೂರಿನಲ್ಲಿಯೇ 150 ಎಕರೆಯಲ್ಲಿ
ಫಿಲ್ಮ್ ಸಿಟಿಯನ್ನು ಮಾಡ್ತೀನಿ ಅಂತ ಒಂದು ಘೋಷಣೆ ಮಾಡಿದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕದಲ್ಲಿರುವಂತಹ ಚಿತ್ರ ನಟರು, ನಿರ್ಮಾಪಕರು, ನಿರ್ದೇಶಕರು ಸೇರಿದಂತೆ ತಂತ್ರಜ್ಞರ ವಲಯದಿಂದ ಕೂಡ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಅಂದ್ರೆ ಸಾಕಷ್ಟು ಸಲ ರಾಮನಗರ ಮತ್ತು ಮೈಸೂರು ಭಾಗದಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ಪ್ರಸ್ತಾಪಗಳು ಬಂದಾಗ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗಿದ್ದು, ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಬೇಕಾದ್ರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಫಿಲ್ಮ್ ಸಿಟಿ ಆಗ್ಬೇಕನ್ನುವಂಥ ಆಗ್ರಹಗಳು ಕೇಳಿ ಬಂದಿದ್ದು. ಆ ಸಂದರ್ಭದಲ್ಲಿ ಪೆಂಡಿಂಗ್ ಇತ್ತು. ಪೆಂಡಿಂಗ್ ಇದ್ದದಕ್ಕೆ ಮತ್ತೆ ಮರುಚಾಲನೆ ಕೊಟ್ಟಿರುವಂಥ ಸಿದ್ದರಾಮಯ್ಯನವರು ಮೈಸೂರಿನಲ್ಲೇ ಮಾಡ್ತಿರ್ತೀವಿ ಅನ್ನೋ ಒಂದು ಘೋಷಣೆ ಮಾಡಿದ್ದು. ಈಗ ಈ ಭಾಗದಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ಆಗ್ತದೆ. ನಮ್ಮ ಜೊತೆಗೆ ಈಗ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ನಿರ್ಮಾಪಕರು, ನಿರ್ದೇಶಕರು, ನಟರು ಕೂಡ ಇದ್ದಾರೆ. ನಾವು ಅವರನ್ನೇ ಮಾತನಾಡಿಸೋಣ. ಈಗ ನಾವು ನಿರ್ಮಾಪಕರಂತ ಕಲ್ಮೇಶ್ ಸಾವಿರಪಟ್ಟರು ಮಾತಾಡೋಣ. ಸರ್, ಏನಿದೆ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ? ಈಗೇನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ನಮ್ಮ ವಿರೋಧ ನಾವು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಈಗ ಹಿಂದೆ ಸುಮಾರು ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಉತ್ತರ ಕರ್ನಾಟಕದಲ್ಲಿ ನಾವು ಫಿಲ್ಮ್ ಸಿಟಿ ನಾವು ಮಾಡ್ತೀವಿ ಅಂತೇಳಿ ಕಿತ್ತೂರು ಭಾಗದಲ್ಲಿ ಜಾಗನಾಗ ಸರ್ವೆ ಮಾಡಿದ್ರು. ಬಟ್ ಈಗ ಮತ್ತೆ ಇವರು ಮೊನ್ನೆ ಸಿದ್ದರಾಮಯ್ಯವರು ಏನು ನಾವು ಮೈಸೂರಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಮತ್ತು ಅವ್ರಿಗೆ ನಾವು ವಿನಂತಿಯನ್ನು ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ. ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಮತ್ತು ಬೆಳಗಾವಿ, ಹುಬ್ಬಳ್ಳಿ ನಡುವೆ ಇಲ್ಲಿ ಫಿಲ್ಮ್ ಸಿಟಿ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಅದು ಅನುಕೂಲ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನೀವು ಕೂಡ ಸಾಕಷ್ಟು ಸಿನಿಮಾಗಳು ಇದೇ ಭಾಗದಲ್ಲಿ ಚಿತ್ರೀಕರಣ ಮಾಡಿ ಎಲ್ಲ ಮಾಡಿದೆ. ಅಂದ್ರೆ ಮೊದಲು ಅಂದ್ರೆ ಬೆಂಗಳೂರಿನಲ್ಲೇ ಗಾಂಧಿನಗರ ಕೇಂದ್ರೀಕೃತ ಅನ್ನೋದಿತ್ತು. ಈಗ ಅದು ಯಾವುದೂ ಉಳಿದಿಲ್ಲ. ಗಾಂಧಿನಗರ ಕೇಂದ್ರ ಎಲ್ಲ ವಿಕೇಂದ್ರೀಕರಣ ಆಗಿದೆ. ಇಂಥ ಸಂದರ್ಭದಲ್ಲಿ ಫಿಲ್ಮ್ ಸಿಟಿಯನ್ನು ನಾವು ಅಲ್ಲೇ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ. ಈ ಭಾಗದಲ್ಲಿ ಕಲಾವಿದರಿಗೆ ಅನ್ಯಾಯ ಆಗುತ್ತೆ ಅನ್ಸುತ್ತೆ? ಖಂಡಿತ. ಯಾಕೆಂದರೆ ಆಲ್ಮೋಸ್ಟ್ ಬರೀ ನಾವು ಉತ್ತರ ಕರ್ನಾಟಕದವ್ರು ಅಷ್ಟೇ ಅಲ್ಲ, ದಕ್ಷಿಣ ಕರ್ನಾಟಕದವ್ರು ಸಹಿತ ಇಲ್ಲೇ ಶೂಟಿಂಗ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಒಂದಿಲ್ಲ ಒಂದು ಸಿನಿಮಾಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಚಿತ್ರೀಕರಣ ಆಗೇ ಆಗ್ತಿದ್ದಾವೆ. ಆಮೇಲೆ ನಮ್ಮಲ್ಲಿಯವರು ಕೂಡ ಅನೇಕ ದೊಡ್ಡ ಧ್ವಜ ಹಾರಿಸಿದ್ದಾರೆ. ಉತ್ತರ ಕರ್ನಾಟಕದವ್ರು ಚಿತ್ರರಂಗದಲ್ಲಿ ಸಾಮಾನ್ಯ ಏನಿಲ್ಲ, ಎಲ್ಲ ದೊಡ್ಡ ಮಟ್ಟದಲ್ಲಿ ಎಲ್ಲ ರಂಗದಲ್ಲೂ ಇದ್ದಾರೆ. ನಿರ್ದೇಶಕರಲ್ಲಿ ಇದು ಕಲಾವಿದರು ಇರ್ಬೋದು, ಅವರೆಲ್ಲ ಹೆಸರು ಹೇಳೋದು ಬೇಡ, ಭಾಳ ಸಾಧಿಸಿದ್ದಾರೆ. ಹಾಗಾಗಿ ಎಲ್ಲರೂ ಒಕ್ಕಟ್ಟಾಗಿ ಇಲ್ಲಿ ಚಿತ್ರಮಂದಿರ ಇದನ್ನು ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತೀವಿ ನಾವು. ಸರ್, ಈಗ ಅಂದ್ರೆ ಈ ಭಾಗದಲ್ಲಿ ಮೊದಲಂದ್ರೆ ಸಿನಿಮಾ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಇಲ್ಲಿ ಇದನ್ನು ಕೂಡ ಫಿಲ್ಮ್ ಚೇಂಬರ್ನು ಕೂಡ ಉತ್ತರ ಕನ್ನಡ ಫಿಲ್ಮ್ ಚೇಂಬರ್ ಕೂಡ ಆಗಿದೆ. ಎಲ್ಲ ಕೂಡ ಅವಕಾಶಗಳು ಇಲ್ಲೇ ಇದಾವೆ ಈಗ. ಆದರೆ ಬೆಂಗಳೂರಿಗೆ ಹೋಗೋ ಅವಶ್ಯಕತೆನೇ ಉಳಿದಿಲ್ಲ. ಈಗ ನೀವೆಲ್ಲ ಸಿನಿಮಾಗಳನ್ನ ಹಿಂದಿನ ಮಾಡಿದ್ರು ಕೂಡ ಎಲ್ಲವನ್ನು ಕೂಡ ರಿಲೀಸ್ ಕೂಡ ಇಲ್ಲೇ ಕೂತ್ಕೊಂಡು ಮಾಡುವಂಥ ಎಲ್ಲ ವ್ಯವಸ್ಥೆಗಳಿರುವಾಗ ಫಿಲ್ಮ್ ಸಿಟಿಯನ್ನು ಮೈಸೂರಲ್ಲೇ ಮಾಡ್ತೀನಿ. ಅದು ಸರ್ಕಾರದ, ಪ್ರೈವೇಟ್ನವ್ರು ಯಾರು ಮಾಡಿದ್ರು ಮಾಡಲಿ, ಸರ್ಕಾರದ ಒಂದು ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸ್ಬೇಕಾಗುತ್ತೆ. ಇದಕ್ಕೇನು? ಅಲ್ಲ, ನಾವನ್ನೋದು ಈ ಹಿಂದಿನಿಂದಲೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರ್ಕೊಂತ ಬಂದಾರ. ಯಾವುದೇ ಯಾವುದೇ ಕ್ಷೇತ್ರದೊಳಗೆ ತೋರಿ, ನೀವು ಇಂಡಸ್ಟ್ರಿಯಲ್ ಆಯಿತು, ಯಾವುದೇ ಕ್ಷೇತ್ರದಲ್ಲಿ ಮಲತಾಯಿ ಧೋರಣೆ ತೋರ್ಕೊಂತ ಬಂದಾರ. ಈಗ ನಾವೇನು ಮಾಡಿದ್ದೀವಿ, ಇಲ್ಲಿ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಲ್ಲೇ ಮಾಡ್ಕೊಂಡೇವಿ. ಇಲ್ಲಿಂದ ನಾವು ಸೆನ್ಸಾರ್ ಮಾಡ್ತೇವೆ, ಸಬ್ಸಿಡಿಗೆ ಇದು ಮಾಡ್ತೇವೆ, ಟೈಟಲ್ ರಿಜಿಸ್ಟ್ರೇಷನ್ ಎಲ್ಲ ಇದೆ. ಅದಕ್ಕೆ ನಾವೇನಂತೇವಿ, ಉತ್ತರ ಕರ್ನಾಟಕದಲ್ಲಿ ಈಗ ಮೊನ್ನೆ ಫಿಲ್ಮ್ ಫೆಸ್ಟಿವಲ್ ಒಳಗೆ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದಾರಲ್ಲ, ಅಲ್ಲೇ ಮೈಸೂರೊಳಗೆ ಮಾಡ್ತೇವಂತ, ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಫಿಲ್ಮ್ ಸಿಟಿ ಆದರೆ ಇತ್ತಾಗೂ ಕೂಡ ನಾವು ಚಿತ್ರರಂಗವನ್ನು ಬೆಳೆಸ್ಬೋದು ಅನ್ನುವಂಥ ಆಶಯದಿಂದ ಅವ್ರಿಗೆ ಒತ್ತಾಯನೂ ಮಾಡ್ತೇವೆ ನಾವು. ಸರಿ, ಇದಕ್ಕೆ ಸಂಬಂಧಪಟ್ಟ ಮುಂದಿನ ದಿನಗಳಲ್ಲಿ ಹೋರಾಟದ ಏನಾದರೂ ಸ್ಟಾರ್ಟ್ ಮಾಡ್ತಾರೆ ಹೇಗೆ? ಇಲ್ಲ, ಖಂಡಿತವಾಗ್ಲು ಇದ್ರ ಬಗ್ಗೆ ನಾವು ಎಲ್ಲ ನಮ್ಮ ಹಿರಿಯರೆಲ್ಲ ಕೂಡ್ಕೊಂಡು ಸಮಾಲೋಚನೆ ಮಾಡಿಕೊಂಡು, ಮತ್ತು ಎಲ್ಲೆಲ್ಲ ಈ ಉತ್ತರ ಕರ್ನಾಟಕ ಭಾಗದಾಗಿರ್ತಕ್ಕಂಥ ಎಲ್ಲ ಯುವಕರನ್ನ ಕಲಾವಿದರನ್ನು ಕೂಡಿಸ್ಕೊಂಡು ನಾವು ಇದು ನಮಗೆ ಅನಿವಾರ್ಯ, ನಾವು ಅದನ್ನು ವಿರೋಧ ಮಾಡಲೇಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ದೊಡ್ಡ ಇಲ್ಲಿ ಪದ್ಮಭೂಷಣ ಪಡೆದಿರ್ತಕ್ಕಂಥ ಇಲ್ಲಿ ಗಿರೀಶ್ ಕಾರ್ನಾಡ್ರಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಸಹಿತ ಇಲ್ಲಿಯವರೆಲ್ಲ. ಸೊ ಇಲ್ಲಿ ಕಲಾವಿದರು ಸಾಕಷ್ಟು ಇದ್ದಾರೆ. ಇಲ್ಲಿಂದ ಎಷ್ಟೋ ಜನ ಇವತ್ತು ಬೆಂಗಳೂರಲ್ಲಿ ಹೋಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಫಿಲ್ಮ್ ಸಿಟಿ ಇಲ್ಲಿ ಆದರೆ ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯ ದೊರಕಿಸಿಕೊಟ್ಟಂಗೆ ಆಗ್ತದಲ್ಲ ಅಂತಕ್ಕಂಥದ್ದು. ಇದು ನಾವು ಹೋರಾಟ ಮಾಡಲಿಕ್ಕೂ ಸಹಿತ ನಾವು ಅದನ್ನು ಚರ್ಚೆಯನ್ನು ನಾವು ಈಗಾಗಲೇ ನಾವು ಅದನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ. ಇದೇನಂತಾರೆ ಉತ್ತರ ಕರ್ನಾಟಕ ಭಾಗದ ಸಿನಿಮಾ ತಂತ್ರಜ್ಞರು, ನಿರ್ಮಾಪಕರು, ನಿರ್ದೇಶಕರು, ನಟರು ಕೂಡ ಎಲ್ಲ ಹೇಳೋದು ಏನು, ಈ ಹಿಂದಿನಂದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲೇ ಸರ್ಕಾರದಿಂದ ಆಗುವಂಥ ಫಿಲ್ಮ್ ಸಿಟಿ ಆಗ್ಬೇಕನ್ನೋ ಆಗ್ರಹಗಳಿದಾವೆ. ಅದನ್ನ ಏನಾದರೂ ಮೀರಿ ಮೈಸೂರಿನಲ್ಲೇ ಮಾಡೋದಕ್ಕೆ ಮುಂದಾದಲ್ಲಿ ಉಗ್ರವಾದಂಥ ಹೋರಾಟವನ್ನು ಕೊಂಡು ಮಾಡ್ತೀವಿ. ಇದಕ್ಕೆ ಸಂಪೂರ್ಣವಾದಂಥ ಆಕ್ರೋಶವನ್ನು ನಾವು ವ್ಯಕ್ತಪಡಿಸ್ತೀವಿ. ನಾವು ಉತ್ತರ ಕರ್ನಾಟಕದಲ್ಲಿ ಫಿಲ್ಮ್ ಸಿಟಿ ಮಾಡುವುದಕ್ಕೆ ಹೋರಾಟಗಳನ್ನ ರೂಪಿಸ್ತೇನೆ ಅಂತ ಮಾತನ್ನು ಹೇಳ್ತೀವಿ. ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿ.ವಿ. ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.